ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಟೊಮೊಟೊ ಕರಿ ಅಂದರೆ ಟೊಮೊಟೊ ತೊಕ್ಕು ಅನ್ನೋದನ್ನ ಮಾಡ್ತಾಯಿದ್ದೀನಿ. ಸೊ ಇದು ಒಂದು 3-4 ತಿಂಗಳು ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರು ಯಾವುದೇ ರೀತಿ ಕೆಡೋದಿಲ್ಲ. ಅನ್ನಕ್ಕೆ, ಟೊಮೊಟೊ ಗೊಜ್ಜಿಗೆ, ದೋಸೆಗೆ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನಿಲ್ಲಿ ತೊಳೆದು ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ. 6 ಟೊಮೊಟೊಗೆ ಎಷ್ಟು ಬೇಕು ಇಂಗ್ರೀಡಿಯೆಂಟ್ಸು ಅನ್ನೋದನ್ನು ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. 6 ಟೊಮೊಟೊ, ಅದಕ್ಕೆ ಇಷ್ಟು ದಪ್ಪ ಹುಣ್ಸೆಹಣ್ಣು ಸಾಕು ನೋಡಿ. ಏಕೆಂದರೆ ನಾನು ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ಹುಣ್ಸೆಹಣ್ಣು ಒಂದು ಸ್ವಲ್ಪ ಕಡಿಮೆ ಆದರೆ ಸಾಕು. ಸೊ 1 ಬೆಳ್ಳುಳ್ಳಿ, ಚಿಲ್ಲಿ ಪೌಡ್ರು, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ ಮತ್ತು 1.5 ಸ್ಪೂನ್ ಸಾಸಿವೆ ಅಷ್ಟು ತೊಗೋಬೇಕು. ಒಗ್ಗರಣೆಗೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇವಾಗ ನಾನು ಮೊದಲೇ ಹೇಳ್ದಂಗೆ ತೊಳೆದಿರೋ ಟೊಮೊಟೊನ 1 ಟೊಮೊಟೊಗೆ 4 ಭಾಗದಂಗೆ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗಲೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಕಲ್ಲುಪ್ಪನ್ನ ಬಳಸಿ, ಸಣ್ಣ ಉಪ್ಪನ್ನ ಬಳಸೋದಕ್ಕೆ ಹೋಗ್ಬೇಡಿ. ಸೊ ಕಲ್ಲುಪ್ಪನ್ನ ಹಾಕ್ಕೊಂಡು ಮತ್ತು ಇದಕ್ಕೆ ಹುಣಸೆಹಣ್ಣು ಸಹ ಈಗಲೇ ಸೇರಿಸ್ಕೊಂಡು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಸೊ ನೋಡಿ, ನಾನು ಟೀ ಕುಡಿಯೋ ಗ್ಲಾಸಲ್ಲಿ ತೊಗೊಂಡಿದ್ದೀನಿ, ಅರ್ಧ ಮಾತ್ರ ತೊಗೊಂಡಿದ್ದೀನಿ. ಏಕೆಂದರೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ತಾರೆ, ಹಾಗಾಗಿ ಒಂದು ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಡ್ ಮಾಡಿಕೊಂಡು ನೀವು ಸೌಟಾಗಿ ತಿರುಗ್ತಾ ಬನ್ನಿ. ಸೊ ನೋಡಿ, ಹೀಗೆ ನೀಟಾಗಿ ಇದನ್ನು ಮೇಲಿಂದ ಇದು ಮಾಡ್ಕೊತಾರೆ. ಟೊಮೊಟೊದು ಸಿಪ್ಪೆ ಬಿಡೋ ಥರ ಚೆನ್ನಾಗಿ ಸ್ಮ್ಯಾಶ್ ಆಗೋಬೇಕು. ಇದು ಸ್ಮ್ಯಾಶ್ ಆಗೋಕ್ಕೆ ಬಿಟ್ಬಿಟ್ಟು ನಾನು ಏನೇನು ಐಟಮ್ನ ಹುರ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು 5-10 ನಿಮಿಷ ಚೆನ್ನಾಗಿ ಸಿಪ್ಪೆ ಬಿಡೋವಷ್ಟು ಬೇಯಿಸ್ಕೊಳ್ಳೋಣ. ಇದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ಒಂದು 5 ನಿಮಿಷ ಬೇಯ್ಕೊಳ್ಳೋಕ್ಕೆ. ಸೊ ಫ್ರೆಂಡ್ಸ್, ಇವಾಗ ನೋಡಿ, ನಾನು ಹುರ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಹುರ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಯಾವುದೇ ಎಣ್ಣೆ ಹಾಕೋಂಗಿಲ್ಲ. ಫಸ್ಟು 1.5 ಸ್ಪೂನ್ ಸಾಸಿವೆ ಹಾಕೊಳ್ಳಿ. 1.5 ಸ್ಪೂನಿಂದ 2 ಸ್ಪೂನು ಸಾಸಿವೆ ಹಾಕೊಳ್ಳಿ. ತೊಗೊಂಡಿರೋ ಅಂಥ 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಮೆಂತ್ಯ. ಆಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಸ್ಮೆಲ್ಲು ಘಮ ಅಂತ ಬರೋವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದನ್ನು ಸಾಸಿವೆ ಬಂದು ಚಿಟಪಟ ಅಂತ ಸೌಂಡ್ ಬರಬೇಕು. ಸೊ ನೋಡಿ, ಬರ್ತಾ ಇದೆ ಇವಾಗ. ನೆಕ್ಸ್ಟು ಇದಕ್ಕೆ ನಾನು ಬೆಳ್ಳುಳ್ಳಿ 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಬಿಡಿಸಿ ಇದನ್ನು ಸಹ ಸಣ್ಣ ಫ್ಲೇಮಲ್ಲಿ ಹುರ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ಹುರ್ಕೊಂಡಿರೋದನ್ನ ನೀವು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಇದಕ್ಕೆ ನೀವು ಖಾರ ಎಷ್ಟು ಬೇಕೋ ಅಷ್ಟು, ಮೆಣಸಿನ್ಕಾಯಿ ಬೇಡ, ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡ್ರು ನಾನಿಲ್ಲಿ 6 ಟೊಮೊಟೊಗೆ 3 ಸ್ಪೂನ್ ಚಿಲ್ಲಿ ಪೌಡ್ರನ್ನ ತೊಗೊತಾ ಇದ್ದೀನಿ. ಇಷ್ಟನ್ನು ಸಹ ನುಣ್ಣಗೆ ರುಬ್ಕೊಳ್ಳಿ. ಸೊ ನೋಡಿ, ಇವಾಗ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲನೂ. ಸೊ ಇದನ್ನು ಇವಾಗ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ನೋಡಿ, ನಾನು ಇವಾಗ ಪ್ಲೇಟಿಗೆ ಎತ್ತಿಟ್ಕೊಂಡಾದ್ಮೇಲೆ ನೋಡಿ, ಟೊಮೊಟೊ 5 ನಿಮಿಷ ಮುಚ್ಚಿಡಿ ಅಂತ ಅನ್ನೋದು. ಸೊ ನೋಡಿ ಯಾವ ರೀತಿ ಬೆಂದಿದೆ ಅಂತ, ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿ ಬೆಂದಿದೆ. ಇದುವರೆಗೂ ಯಾವುದೇ ಎಣ್ಣೆನ ನಾನು ಬಳಸ್ತಾ ಇಲ್ಲ. ಸೊ ಎಣ್ಣೆ ಯಾವುದನ್ನು ಹಾಕಕ್ಕೆ ಹೋಗಬೇಡಿ, ಆಗ್ತಿಲ್ಲ, ತುಂಬ ಸ್ಮ್ಯಾಶ್ ಆಗಿದೆ. ಇದನ್ನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇವಾಗ ನಾನು ನೀಟಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋ ಅಂಥ ಪದಾರ್ಥನ ನಾನು ಯಾವುದಕ್ಕೆ ಬೇಯಿಸ್ಕೊಂಡಿದ್ನೋ ಆ ತಪ್ಪಲಿಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಎತ್ತಿಟ್ಕೊಳ್ಳಿ. ಇದು ರುಬ್ಬಿರೋ ಟೊಮೊಟೊ ಮತ್ತು ಹುಣಸೆಹಣ್ಣು, ಉಪ್ಪು ಮತ್ತು ಇದು ಪುಡಿ ಮಾಡಿರೋವಂಥ ಸಾಸಿವೆ, ಜೀರಿಗೆ, ಮೆಂತ್ಯ ಮತ್ತು ಚಿಲ್ಲಿ ಪೌಡ್ರು, ಒಂದೇ 1 ಬೆಳ್ಳುಳ್ಳಿ, 6 ಟೊಮೊಟೊಗೆ ಮಾತ್ರ ಮಾಡ್ತಾ ಇರೋದು, ನೋಡ್ಕೊಳ್ಳಿ. ಸೊ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ತುಂಬ ಜಾಸ್ತಿ ಎಣ್ಣೆ ತೊಗೊಂಡಿದ್ದೀನಿ. 2 ಸೌಟು ಎಣ್ಣೆ ಅಂತೂ ಬೇಕೇ ಬೇಕು. ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾಗದೆ 2 ಸೌಟು ಎಣ್ಣೆ ಅಂತೂ ಬಳಸ್ಕೊಳ್ಳಿ. ನಾನಿಲ್ಲಿ 2 ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ, ನೆಕ್ಸ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ ನಾನು ಪುಡಿ ಮಾಡಿರೋವಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಏನು ಸಾಸಿವೆ, ಜೀರಿಗೆ, ಮೆಂತ್ಯ ಪುಡಿ ಮಾಡ್ಕೊಂಡಿದ್ರು, ಬೆಳ್ಳುಳ್ಳಿ ಮತ್ತು ಇದನ್ನು ಆ ಪುಡಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಇದು ಸಣ್ಣ ಫ್ಲೇಮಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಒಂದು 2 ಸೆಕೆಂಡಷ್ಟು ಮಾತ್ರ ತಿರುವಿ ಇದು ನೋಡಿ, ಚೆನ್ನಾಗಿ ಹಿಂಗೆ ತಿರುವಿ ಅದ್ರದ್ದು ಬೆಳ್ಳುಳ್ಳಿದಂತೂ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಷ್ಟೇ. ಸೊ ನೋಡಿ, ನೊರೆ ಎಲ್ಲ ಬರೋರಿದ್ದು ಕಡಿಮೆ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಟೊಮೊಟೊ ಮತ್ತು ಹುಣಸೆಹಣ್ಣು ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸಣ್ಣ ಫ್ಲೇಮಲ್ಲೇ ಒಂದು 5-10 ನಿಮಿಷ ಇದನ್ನು ಮಾಡ್ಕೊತಾ ಹೋಗಿ.
ತಿರುತ್ತಾ ಹೋಗಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ನಿಮ್ಮದು ಟೊಮೊಟೊದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಚಪಾತಿಗೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಡಾಬಾ ಸ್ಟೈಲಲ್ಲಿ ಟೊಮೊಟೊ ಕರಿನೇ ಅಂತ ಹೇಳ್ಬೋದು. ಇದಕ್ಕೆ ನೀವು ಯಾವುದಾದ್ರೂ ಆಲೂಗೆಡ್ಡೆ ಏನಾದರೂ ಸೇರಿಸ್ಕೊಂಡ್ರೂ ನಡೆಯುತ್ತೆ, ಸೇರಿಸ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಬಟ್ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಇದು 5 ರಿಂದ 10 ನಿಮಿಷ ಸಣ್ಣ ಫ್ಲೇಮಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸೊ ಹಿಂಗೆ ಕೈ ಆಡಿಸ್ತಾನೆ ಇರಿ. ಸೊ ಇವಾಗ ನೀವೇ ನೋಡ್ಬೋದು ಈ ನೀರಿನ ಅಂಶ ಎಲ್ಲ ಹೋಗಿ ಯಾವ ರೀತಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಅಂತ. ಸಣ್ಣ ಫ್ಲೇಮಲ್ಲಿ 5 ರಿಂದ 10 ನಿಮಿಷ ಹಿಂಗೆ ತಿರುಗಿದಾಗ ಈ ರೀತಿ ಎಣ್ಣೆ ಬಿಟ್ಕೊಂಡಾಗ ಸೊ ಗೊಜ್ಜು ಟೊಮೊಟೊ ಕರಿ, ಟೊಮೊಟೊ ತೊಕ್ಕು ಅಂತ ಏನು ಹೇಳ್ತೀವಿ ಅದು ನೀಟಾಗಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಅನ್ನಕ್ಕಂತೂ ಬಾಯಿ ಕೆಟ್ಟಿರೋನಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಮಸಾಲಾ ಚಾಟ್ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ಗಾಗಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೊಸ ಹೊಸ ಅಡುಗೆಗಳನ್ನ ತುಂಬ ಕ್ವಿಕ್ಕಾಗಿ ಮಾಡೋ ರೀತಿ ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಆಯಿತಾ? ಥ್ಯಾಂಕ್ ಯು.